ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇಂಜಿನಿಯರಿಂಗ್ ವಿಜುವಲೈಸೇಷನ್ ಚಾನಲ್. ಸೊ ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ರಿವ್ಯಾಲ್ಯೂಯೇಷನ್ ಬಗ್ಗೆ. ಏನಂದರೆ, ನೀವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ತಿರಲ್ಲ, ರಿವ್ಯಾಲ್ಯೂಯೇಷನಲ್ಲಿ ಏನಾದರೂ ನಿಮಗೆ ಕಮ್ಮಿ ಮಾರ್ಕ್ಸ್ ಬಂದರೆ ನಿಮಗೆ ಏನು ಫಸ್ಟ್ ಅಟೆಂಪ್ಟಲ್ಲಿ ಏನು ಮಾರ್ಕ್ಸ್ ಬಂದಿರುತ್ತೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಸೊ ನೀವು ರಿವ್ಯಾಲ್ಯೂಯೇಷನ್ನ ಅಪ್ಲೈ ಮಾಡ್ಬೋದು. ಸೊ ರಿವ್ಯಾಲ್ಯೂಯೇಷನ್ ಯಾರ್ಯಾರಿಗೆ ಇವಾಗ ಕಡಿಮೆ ಮಾರ್ಕ್ಸ್ ಬಂದಿದೆ, ನೀವು ಜಾಸ್ತಿ ಬರೆದಿದ್ದೀರಾ ಆದರೂ ನಿಮಗೆ ಕಡಿಮೆ ಬರ್ತಾಯಿದೆ ಅಂತ ಅನಿಸಿದ್ರೆ ನೀವು ರಿವ್ಯಾಲ್ಯೂಯೇಷನ್ ಪ್ರೊಸೆಸ್ಗೆ ಅಪ್ರೋಚ್ ಮಾಡ್ಬೋದು. ಯಾಕಂದರೆ ಇದರಲ್ಲಿ ರಿವ್ಯಾಲ್ಯೂಯೇಷನಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಏನೂ ಬರೋಲ್ಲ ನಿಮ್ಮ ಸ್ಕೋರ್ಗೆ. ಸೊ ನಿಮಗೊಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಇವಾಗ ಭಾಳ ಫಸ್ಟ್ ಇಯರಲ್ಲಿ ಸ್ಟೂಡೆಂಟ್ಸ್ ಫೇಲ್ ಆಗಿದ್ದಾರೆ. ಸೊ ನಮ್ಗೆ ಗೊತ್ತಿರೋಂಗೆ ಫಸ್ಟ್ ಇಯರಲ್ಲಿ ಪಾಸಾಗಿ ಸೆಕೆಂಡ್ ಇಯರ್ಗೆ ಹೋಗ್ಬೇಕಂದ್ರೆ 24 ಕ್ರೆಡಿಟ್ಸ್ ಇರಬೇಕು. ಸೊ ಯಾರ್ಯಾರಿಗೆ ಫೇಲ್ ಆಗಿದ್ದಾರೆ ಅಥವಾ ಕಮ್ಮಿ ಮಾರ್ಕ್ಸ್ ಬಂದಿದೆ, ನೀವು ಡೆಫಿನೆಟ್ಟಾಗಿ ರಿವ್ಯಾಲ್ಯೂಯೇಷನ್ ಪ್ರೋಸೆಸ್ಗೆ ಅಪ್ಲೈ ಮಾಡಿ. ರಿವ್ಯಾಲ್ಯೂಯೇಷನ್ ಪ್ರೋಸೆಸ್ಸಲ್ಲಿ 600 ರೂಪಾಯಿ ಫೀಸು, 30 ರೂಪಾಯಿ ಅಪ್ಲಿಕೇಶನ್ ಫೀಸು, 630 ರುಪೀಸ್ ಆಗುತ್ತೆ. ಎಲ್ಲರೂ ಅಪ್ಲೈ ಮಾಡಿ. ಸೊ ಇದರಿಂದ ನಿಮಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಯಾಕಂದರೆ ಭಾಳ ಜನ ಇವಾಗ ಡಿಸ್ಟಿಂಕ್ಷನ್ ತೆಗೆದಿರ್ತದೆ, ಅವ್ರಿಗೊಂದು 5 to 10 ಮಾರ್ಕ್ಸ್ ಬೇಕಾಗಿರ್ತದೆ. ಯಾವ್ದಾದ್ರು G9 ಸಬ್ಜೆಕ್ಟಲ್ಲಿ ನೀವು ಕರೆಕ್ಟಾಗಿ ಬರ್ತಿದ್ದೀರಾ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ನೀವು ತಪ್ಪದೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ಇಲ್ಲ ನಿಮಗೆ ಎಲ್ಲ ಚೆನ್ನಾಗಿ ಬರೆದಿದ್ದು ಕೂಡ ಫೇಲ್ ಮಾಡಿದ್ದಾರೆ ಅಂತ ಅನಿಸಿದ್ರೆ ಫೋಟೋ ಕಾಪಿಗೂ ಕೂಡ ಅಪ್ಲೈ ಮಾಡಿ. ಫೋಟೋ ಕಾಪಿಗೆ ಬಂದು 300 ರುಪೀಸು. ಸೊ ಇದು ರಿವ್ಯಾಲ್ಯೂಯೇಷನ್ಗೆ 600 ರುಪೀಸು. ಸೊ ಅದರಲ್ಲೂ ಕೂಡ ನಿಮಗೇನಾದರೂ ರಿವೈಸ್ ಮಾರ್ಕ್ಸು ಕಮ್ಮಿ ಬಂತಾ ಇದೆ ಅಂದರೆ ನೀವು ಚಾಲೆಂಜ್ ರಿವ್ಯಾಲ್ಯೂಯೇಷನ್ಗೂ ಹೋಗ್ಬೋದು. ಚಾಲೆಂಜ್ ರಿವ್ಯಾಲ್ಯೂಯೇಷನ್ ಬಂದು 5000 ರುಪೀಸು. ಸೊ ಅಲ್ಲಿ ನೀವು ಡೈರೆಕ್ಟಾಗಿ ನಿಮ್ಮನ್ನ ಕರೆದು ನಿಮ್ಮ ಮುಂದೆ ಏನಾದರೂ ಕರೆಕ್ಷನ್ ಮಾಡ್ತಾರೆ. ಸೊ ನೀವು ಇದರಲ್ಲೂ ಕೂಡ ಮಾರ್ಕ್ಸ್ಗಳನ್ನ ಗಳಿಸ್ಬೋದು. ಸೊ ಫಸ್ಟ್ ಇಯರ್ ರಿಸಲ್ಟ್ಸು ಬಂದಿದೆ, ಇನ್ನು 5th ಸೆಮ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದಿಲ್ಲ. ಸೊ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅಂತ ಇನ್ಫಾರ್ಮೇಷನ್ ಇದೆ. ಇದೇ ರೀತಿ ಅಪ್ಡೇಟ್ಸ್ನ ನೀವು ಪಡೆಯೋಕ್ಕೋಸ್ಕರ ಈ ಇಂಜಿನಿಯರಿಂಗ್ ವಿಜುವಲೈಸೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಭಾಳ ಫಸ್ಟ್ ಇಯರ್ ಸ್ಟೂಡೆಂಟ್ಸು CAD ಸಬ್ಜೆಕ್ಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿದರು. ನನ್ನ ರಿಕ್ವೆಸ್ಟ್ ಏನಂದರೆ ಈ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿಬಿಡಿ. ಯಾಕಂದರೆ ನಿಮಗೆ VTU ಯೂನಿವರ್ಸಿಟಿ ರಿಲೇಟೆಡ್ ಅಪ್ಡೇಟ್ಸ್ ಕೂಡ ಈ ಚಾನಲಲ್ಲಿ ಸಿಗುತ್ತೆ. ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮ್ ಇರ್ಬೋದು, ರಿವ್ಯಾಲ್ಯೂಯೇಷನ್ ಇರ್ಬೋದು, ಆಮೇಲೆ ಯಾವುದೇ ಒಂದು VTU ಯೂನಿವರ್ಸಿಟಿ ರಿಲೇಟೆಡ್ ಎಕ್ಸಾಮ್ ಟೈಮ್ ಟೇಬಲ್ ಇರ್ಬೋದು, ರಿಸಲ್ಟ್ಸ್ ಇರ್ಬೋದು, ಎಲ್ಲ ಕೂಡ ಇನ್ಫಾರ್ಮೇಷನ್ನು ಈ ಚಾನಲಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ನೀವು ತಪ್ಪದೆ ಫಾಲೋ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಯಾಕಂದರೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು ಅಥವಾ ಕಾಲೇಜಲ್ಲಾಗಿರ್ಬೋದು ಕೊಡೋಲ್ಲ. ಸೊ ಅದನ್ನು ನಾವು ಈ ಪರ್ಟಿಕ್ಯುಲರ್ ಚಾನಲಲ್ಲಿ ನಿಮಗೆ ತಿಳಿಸ್ತೀವಿ. ನೀವು ಚಾನಲ್ನ ತಪ್ಪದೆ ಫಾಲೋ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಫ್ರೆಂಡ್ ಸರ್ಕಲಲ್ಲಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕು, VTUಲಿ ಏನಾಗ್ತಾಯಿದೆ, ಯಾವಾಗ ಎಕ್ಸಾಮು, ಏನು ಟೈಮ್ ಟೇಬಲು, ಆಮೇಲೆ ಎಕ್ಸಾಮ್ಸ್ ಏನಾದ್ರು ಪೋಸ್ಟ್ಪೋಂಡ್ ಆಯಿತಾ, ಏನೇನು ಸ್ಕೀಮ್ ಬಂದಿದೆ, ಎಲ್ಲ ರೀತಿ ಅಪ್ಡೇಟ್ಸನ್ನ ನಾವು ನಿಮಗೆ ಕೊಡ್ತೀವಿ. ಸ್ವಲ್ಪ ಜನ ಚೇಂಜ್ ಆಫ್ ಕಾಲೇಜ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಅದಕ್ಕೇನು ಪ್ರೊಸೀಜರ್ ಇದೆ. ಆಮೇಲೆ ಚೇಂಜ್ ಆಫ್ ಬ್ರ್ಯಾಂಚ್ ಮಾಡಬೇಕಂದ್ರೆ ಅಂಥವ್ರಿಗೆ ಏನು ಪ್ರೊಸೀಜರು. ಅದೇ ರೀತಿ AICT ಆ್ಯಕ್ಟಿವಿಟಿ ಮಾಡ್ತೀರಲ್ಲ, ಅದ್ರ ಬಗ್ಗೆನೂ ವೀಡಿಯೋಸ್ ಮಾಡಿದ್ದೀನಿ. ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಯಾವ ರೀತಿ ನೀವು 5 ಆ್ಯಕ್ಟಿವಿಟಿಗಳನ್ನ ಮಾಡ್ಬೋದು, ಒಂದು ಆ್ಯಕ್ಟಿವಿಟಿಗೆ ಬಂದು 20 ಪಾಯಿಂಟ್ಸು, ರಿಪೋರ್ಟ್ಸ್ ಇದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಕ್ಲೀನಾಗಿ ನೀವು ತಿಳ್ಕೊಬೋದು. ಅದೇ ರೀತಿ ಬಂದು ನಿಮಗೆ CGPA ಮಾರ್ಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, SGPA ಮಾರ್ಕ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಅದ್ರ ಬಗ್ಗೆನೂ ವೀಡಿಯೋ ಇದೆ ಈ ಚಾನಲಲ್ಲಿ. ನೀವು ಇದನ್ನು ನೋಡಿಕೊಂಡ್ರೆ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು 7th ಸೆಮ್ ಬಂದಾದಮೇಲೆ ನೀವು KCST ಕರ್ನಾಟಕ ಗೌರ್ಮೆಂಟಿಂದ ಫಂಡ್ ಸಿಗುತ್ತೆ ನಿಮ್ಮ ಪ್ರಾಜೆಕ್ಟ್ಸ್ಗೆ 8000 ಅಂತ. ಅದನ್ನು ಯಾವ ರೀತಿ ಅಪ್ಲೈ ಮಾಡೋದು, ಅದಕ್ಕೆ ಏನೇನು ಇನ್ಫಾರ್ಮೇಷನ್ ಬೇಕು, ಯಾವ ರೀತಿ ಅಪ್ಲಿಕೇಶನ್ನ ಫಿಲ್ ಮಾಡೋದು, ಯಾವ ರೀತಿ ಅದನ್ನು ಅಪ್ಲೈ ಮಾಡೋದು, ಗೂಗಲ್ ಫಾರ್ಮ್ ಯಾವ ರೀತಿ ತುಂಬೋದು, ಎಲ್ಲ ಪ್ರತಿಯೊಂದು ರಿಲೇಟೆಡಾಗಿ ವೀಡಿಯೋನೂ ಮಾಡಿದ್ದೀನಿ. ಅದೊಂದು ಸಪ್ರೇಟ್ ಪ್ಲೇಲಿಸ್ಟ್ ಐತೆ. KSCST ಅಂತ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿಂದ ನಿಮಗೆ ಫಂಡ್ ಕೊಡ್ತಾರೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 7,000 to 8,000ವರೆಗೆ ನಿಮ್ಮ ಕಾಲೇಜು ಪ್ರಿನ್ಸಿಪಲ್ ಅಕೌಂಟಲ್ಲಿ ಬರುತ್ತೆ. ಆಮೇಲೆ ಅದನ್ನು ಪ್ರೊಕ್ಯೂರ್ ಮಾಡ್ಕೊಬೋದು. ಸೊ